ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 41ನೇ ಸ್ಟಡಿ ಬ್ಲಾಗ್ಗೆ ಇಂದು ಸ್ವಾಗತ. ನನ್ನ ಇವತ್ತಿನ ದಿನ ಪ್ರಾರಂಭ ಆಗಿದ್ದು ಬೆಳಗಿನ ಜಾವ 3 ಗಂಟೆಗೆ. ಸರಿಯಾದ ಸಮಯಕ್ಕೆ ಅಲಾರಾಮಿನ ಸದ್ದನ್ನು ಕೇಳಿ ಎಚ್ಚರಗೊಂಡೆ. ಮತ್ತು ಅಡುಗೆ ಮನೆಗೆ ಹೋಗಿ ನನ್ನ ಬಿಸಿನೀರನ್ನು ಕಾಸ್ಕೊಂಡು ನಾನು ನನ್ನ ಸ್ಟಡಿ ರೂಮ್ಗೆ ಬಂದು ಇವಾಗ ನನ್ನ ಟೈಮ್ ಟೇಬಲನ್ನು ಬರ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡೋದ್ಲಿಗೆ 3:27. ಇವಾಗ ನನ್ನ ಸ್ಟಡಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟು ಹಿಸ್ಟ್ರಿ. ಇವಾಗ ನಾನು ಸೆಕೆಂಡ್ PU ಹಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು KSಗೆ ಪ್ರಿಪೇರ್ ಆಗ್ತಾ ಇದ್ದೆ ಅಂತ ಹೇಳಿದ್ನಲ್ಲ 1 ಇಯರ್ ಬ್ಯಾಕು. ಆ ಟೈಮಲ್ಲಿ ನಾನು ಸೆಕೆಂಡ್ PUದು ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಗಳನ್ನು ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸೆಕೆಂಡ್ PUC ಬುಕ್ ತೊಗೊಂಡು ನೋಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ಓದಿನಲ್ಲ ಅಂತ ಅನಿಸಾಕತ್ತು. ಇದನ್ನೆಲ್ಲ ಫುಲ್ ನಾನು ಕಂಪ್ಲೀಟಾಗಿ ಓದಿದ್ದೀನಿ ಅಂತ ಅನಿಸಾಕತ್ತು. ಹಾಗಾಗಿ ನಾನು ಬುಕ್ ತೆಗೆದು ನೋಡಿದೆ, ಫುಲ್ ಎಲ್ಲ ನೋಟ್ಸನ್ನು ನಾನು ಮಾಡ್ಕೊಂಡಿದ್ದೀನಿ. ಅಪ್ ಟು ನಾನು ಎಲ್ಲಿಂದ ಎಲ್ಲಿವರೆಗೂ ಮಾಡಿದ್ದೀನಿ ಅಂದರೆ ಶಿಲಾಯುಗ ಮತ್ತು ಲೋಹಯುಗ ಈ ಚಾಪ್ಟರಿಂದ ಹಿಡಿದು ಚೋಳರು ಇಲ್ಲಿವರೆಗೂ ನಾನು ಕಂಪ್ಲೀಟಾಗಿ ನನ್ನ ನೋಟ್ಸನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗಾಗಿ ನನಗೆ ತುಂಬಾ ಹೆಲ್ಪ್ ಆಯಿತು. ಎಷ್ಟು ಟೈಮ್ ನನಗೆ ಉಳಿತಾಯ ಆಯಿತು ನೋಡಿ ಫ್ರೆಂಡ್ಸ್. ನಾವು ಯಾವತ್ತೂ ಮಾಡಿದ್ದ ಸ್ಟಡಿ ನನಗೆ ಇವತ್ತು ಹೆಲ್ಪ್ ಆಗ್ತಾಯಿದೆ. ನಾವು ಯಾವತ್ತೂ ಮಾಡಿರುವಂತಹ ನೋಟ್ಸು ನನಗೆ ಇವಾಗ ಹೆಲ್ಪ್ ಆಗ್ತಾಯಿದೆ. ನಾವು ಯಾವ ಎಕ್ಸಾಮ್ ಬರೆದ್ರೂ ಸಹ ನಮ್ಮ ಓನ್ ನೋಟ್ಸನ್ನು ನಾವು ರೆಫರ್ ಮಾಡೋದು ತುಂಬಾ ಮಹತ್ವದ ಸಂಗತಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನಾವು ಒನ್ ಟೈಮ್ ನೋಟ್ಸ್ ಮಾಡ್ಕೊಂಡಿವ, ನೆಕ್ಸ್ಟ್ ಯಾವುದೋ ಎಕ್ಸಾಮ್ ಬಂತು ಅಂತಂದರೆ ನಾವು ಅದನ್ನೇ ರಿಪೀಟಾಗಿ ಓದ್ಕೋಬೇಕೇ ಹೊರತು ಬೇರೆ ಯಾವುದೇ ಪುಸ್ತಕವನ್ನು ತೊಗೊಂಡು ನಾವು ರೆಫರ್ ಮಾಡಬಾರ್ದು. ಆಮೇಲೆ ಹೆಚ್ಚಿನ ಮಾಹಿತಿಗೋಸ್ಕರ ನಾವು ಓದ್ಕೋಬೋದು. ಆದರೆ ನಾವು ಫಸ್ಟ್ PU ಸೆಕೆಂಡ್ PU ಆಮೇಲೆ ಸ್ಕೂಲ್ ಪುಸ್ತಕದ ನಾವು ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ನನಗೆ 1 ಇಯರ್ ಬ್ಯಾಕ್ ಮಾಡಿರುವಂತಹ ನೋಟ್ಸ್ ನನಗಿವಾಗ ಹೆಲ್ಪಿಗೆ ಬಂದಿದೆ ಫ್ರೆಂಡ್ಸ್. ಈ ಇತಿಹಾಸನೇ ಸಮುದ್ರ ರೀತಿಯಾಗಿರುವಂತಹ ಸಿಲೆಬಸ್ ಇದೆ. ಹಾಗಾಗಿ ಇದೇ ನನಗೆ ಆಲ್ಮೋಸ್ಟ್ ಅರ್ಧದಷ್ಟು ಕಂಪ್ಲೀಟ್ ಆಗಿಬಿಡ್ತು. ಇನ್ನು ಜಾಗತಿಕ ಇತಿಹಾಸ ಒಂದಿಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್. ನನಗಂತೂ ಹಿಸ್ಟ್ರಿ ಅಂತ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಮಂತ್ ನಾನು ರಿವಿಷನ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು, ಪಲ್ಲವರು, ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆ ಈ ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಫ್ರೆಂಡ್ಸ್. ಇಷ್ಟೆಲ್ಲ ಮಾತಾಡೋದ್ಲಿಗೆ ಫ್ರೆಂಡ್ಸ್ ನನ್ನ 2 ತಾಸಿಂದು ಸ್ಟಡಿ ಕಂಪ್ಲೀಟ್ ಆಯಿತು. ಹಿಸ್ಟ್ರಿ ಕಂಪ್ಲೀಟ್ ಆಯಿತು ಮತ್ತು ಪೊಲಿಟಿಕಲ್ ಕಂಪ್ಲೀಟ್ ಆಯಿತು. ಇವಾಗ ಟೀ ಟೈಮು. ಹಾಗಾಗಿ ಟೀ ಮಾಡೋಕ್ಕೆ ಅಡುಗೆ ಮನೆಗೆ ಬಂದೆ. ಆದರೆ ಟೀ ಪುಡಿ ಖಾಲಿಯಾಗಿತ್ತು. ಅದನ್ನು ಡಬ್ಬಕ್ಕೆ ಹಾಕಿ ಟೀ ಮಾಡಿಕೊಂಡು ನನ್ನ ರೂಮಿಗೆ ಬಂದು ನನ್ನ ನೆಕ್ಸ್ಟ್ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಜಿಯೋಗ್ರಫಿ ಸ್ಟಡಿ ಸ್ಟಾರ್ಟ್ ಮಾಡಿದ್ದೀನಿ. ಜಿಯೋಗ್ರಫಿಯಲ್ಲಿ ಕರ್ನಾಟಕ ಭೂ ಸಂಪತ್ತು ಈ ಟಾಪಿಕ್ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೆ. ಇದರಲ್ಲಿ ಕರ್ನಾಟಕದ ಭೂ ಬಳಕೆ ಮಾದರಿಗಳು, ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ, ಸಾಗುವಳಿ ಮಾಡದ ಇತರೆ ಭೂಮಿ, ಬೀಳು ಭೂಮಿ, ವ್ಯವಸಾಯ, ಆಮೇಲೆ ವ್ಯವಸಾಯದ ಪ್ರಾಮುಖ್ಯತೆ, ವ್ಯವಸಾಯದ ವಿಧಗಳು, ಕರ್ನಾಟಕದ ಪ್ರಮುಖ ಬೆಳೆಗಳು, ಆಹಾರ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಇಷ್ಟು ಟಾಪಿಕ್ ಬಗ್ಗೆ ನಾನಿಂದು ಜಿಯೋಗ್ರಫಿಯಲ್ಲಿ ಅಭ್ಯಾಸ ಮಾಡಿದೆ ಫ್ರೆಂಡ್ಸ್. ಇವಾಗ ನಂದು ಎಲ್ಲ ಕೆಲಸ ಆಯಿತು, ಸ್ನಾನ ಆಯಿತು. ಇವಾಗ ನಾನು ಮತ್ತೆ ಮಮ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮಮ್ಮಿ ದೇವಸ್ಥಾನಕ್ಕೆ ಹೋಗಿದ್ದರು ಬೇರೆ ಊರಿಗೆ. ಅಲ್ಲಿಂದ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕಂತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ನನ್ನ ಮತ್ತೆ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು 11 ಗಂಟೆಯಿಂದ 12 ಗಂಟೆವರೆಗೂ ಮೆಂಟಲ್ ಎಬಿಲಿಟಿ ಕ್ಲಾಸ್ನ ತಗೊಳ್ತಾ ಇದ್ದೀನಿ. ಮೈಂಡ್ ಫುಲ್ ಚೆನ್ನಾಗಿ ಇವಾಗ ಮೈಂಡ್ ಫುಲ್ ಶಾಂತ ಐತಿ ಫ್ರೆಂಡ್ಸ್. ಇವಾಗ ನಾನು ಮೆಂಟಲ್ ಎಬಿಲಿಟಿ ಕ್ಲಾಸ್ ತಗೊಳಕ್ಕೆ ಇವಾಗ ನನ್ನ ಮೈಂಡು ರೆಡಿ ಆಗೈತಿ. ಹಾಗಾಗಿ ನಾನು ಮೆಂಟಲ್ ಎಬಿಲಿಟಿ ಕ್ಲಾಸ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಡನ್. ಇವಾಗ ನಾನು ಮೆಂಟಲ್ ಎಬಿಲಿಟಿ ಕ್ಲಾಸ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಶ್ವರ್ಗಿರಿ ಪಾಠಶಾಲೆ ಈ ಚಾನಲ್ನಲ್ಲಿರುವಂತಹ ವಿಡಿಯೋಗಳನ್ನು ನೋಡಿ ನಾನು ಮೆಂಟಲ್ ಎಬಿಲಿಟಿನ ಕಲಿತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ಲ ಸ ಮ ಸ ಈ ಟಾಪಿಕ್ ಬಗ್ಗೆ ಇವತ್ತು ಹೇಳಿದರು ಫ್ರೆಂಡ್ಸ್. ಇವಾಗ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕರೆಂಟ್ ಅಫೇರ್ಸ್ನ ಸ್ಟಡಿ ಅವಧಿಯಲ್ಲಿ ಇಂದು ನಾನು ಗ್ರಾಮಿ ಪ್ರಶಸ್ತಿಗಳು, ಆಮೇಲೆ ಶೌರ್ಯ ಪ್ರಶಸ್ತಿ, ರಾಷ್ಟ್ರೀಯ ಬಾಲ ಪುರಸ್ಕಾರ, ಸ್ವಚ್ಛ ನಗರ ಪ್ರಶಸ್ತಿ, ಆಸ್ಟ್ರೇಲಿಯನ್ ಓಪನ್ಸ್ ಗ್ರ್ಯಾಂಡ್ ಸ್ಲ್ಯಾಮ್, ಆಮೇಲೆ ಸ್ಟಾರ್ಟ್ ಆಫ್ ಇಂಡಿಯಾ, ಇಷ್ಟು ಟಾಪಿಕ್ಗಳ ಬಗ್ಗೆ ಇವತ್ತು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್. ಇವತ್ತು ನನ್ನ ಸೆಕೆಂಡ್ ಸ್ಲಾಟಲ್ಲಿ ಸಬ್ಜೆಕ್ಟ್ಗಳನ್ನು ಚೇಂಜ್ ಮಾಡಿಕೊಂಡೆ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನನ್ನ ತಮ್ಮ ಸ್ಕೂಲಿಗೆ ಹೋಗಿರ್ತಾನೆ ಈ ಟೈಮಲ್ಲಿ. ಅದಕ್ಕೆ ನಾನು ಮೊಬೈಲಿಂದ ಯೂಸ್ ಆಗುವಂತಹ ಕ್ಲಾಸ್ಗಳನ್ನು ನಾನು ಇವಾಗ ಕೇಳಿ ಮುಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ಅವನು 5 ಗಂಟೆಯಿಂದ ಬಂದ ನಂತರ ಒಂದು ಸ್ಕೂಲಿಂದ ಅಭ್ಯಾಸ ಇರುತ್ತೆ. ಹಾಗಾಗಿ ಮೊಬೈಲ್ ಅವನಿಗೂ ಬೇಕಾಗುತ್ತಾ ಮತ್ತು ನನಗೂ ಬೇಕಾಗುತ್ತಾ. ಹಾಗಾಗಿ ಇಬ್ರಿಗೂ ಬೇಕಾದಾಗ ಅವನ ದರ ನಿಂದಿರುತ್ತೆ, ಇಲ್ಲ ನನ್ನ ದರ ನಿಂದಿರುತ್ತೆ ಅಭ್ಯಾಸ. ಹಾಗಾಗಿ ನಾನು ಇವತ್ತು ಬೇಗನೆ ನನ್ನ ಮೊಬೈಲಿಂದ ಯೂಸ್ ಆಗುವಂತಹ ಕ್ಲಾಸ್ಗಳನ್ನು ಮುಗಿಸ್ಕೊಂಡ್ಬಿಟ್ರೆ ಅವನು ಸ್ಕೂಲಿಂದ ಬಂದಮೇಲೆ ಅವನಿಗೆ ಕೊಡೋಕ್ಕೆ ಬರುತ್ತೆ ಅಂತ ನಾನಿವತ್ತು ನನ್ನ ಸಬ್ಜೆಕ್ಟ್ಗಳನ್ನು ಚೇಂಜ್ ಮಾಡಿಕೊಂಡು ಸ್ಟಡಿ ಮಾಡಿದೆ ಫ್ರೆಂಡ್ಸ್. ಇವಾಗ ನಾನು ಎಕನಾಮಿಕ್ ಕ್ಲಾಸ್ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಎಕನಾಮಿಕ್ಸ್ ಕ್ಲಾಸಲ್ಲಿ ಏನು ಅಭ್ಯಾಸ ಮಾಡಿದೆ ಅಂದರೆ ಬೇಡಿಕೆಯ ನಿಯಮ, ಬೇಡಿಕೆ ಎಂದರೇನು, ಬೇಡಿಕೆಯ ರೇಖೆ, ಬೇಡಿಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ, ಶೂನ್ಯ ಬೇಡಿಕೆಯ ಬೆಲೆ ಸ್ಥಿತಿಸ್ಥಾಪಕತ್ವ, ಬೇಡಿಕೆಯ ನಿಯಮಕ್ಕೆ ಅಪವಾದಗಳು, ಪೂರೈಕೆ ನಿಯಮ, ಇಷ್ಟು ಟಾಪಿಕ್ಗಳ ಬಗ್ಗೆ ಇಂದು ಸರ್ ಹೇಳಿಕೊಟ್ರು. ನನ್ನ ಫ್ರೆಂಡ್ಸ್ಗಳು ಕಮೆಂಟ್ ಮಾಡ್ತಾಯಿದ್ರು, ಇಷ್ಟು ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ತಾ ಇದ್ರೆ, ಅದು GPSTRಗೆ 3 ಮಾರ್ಕ್ಸು ಅಥವಾ 4 ಮಾರ್ಕ್ಸಿಗೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀರಾ ಆನ್ಸರ್ ರೈಟಿಂಗನ್ನು ನನಗೆ ನೋಟ್ಸ್ ಮುಖಾಂತರ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಯಾವ ರೀತಿಯಾಗಿ ನೋಟ್ಸನ್ನು ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಜಿಯೋಗ್ರಫಿಯಲ್ಲಿ ಬರುವಂತಹ ಶಿಲಾಗೋಳ. ಈ ಲೆಸನ್ ಬಗ್ಗೆ ಕಂಪ್ಲೀಟಾಗಿ ಏನೇನು ಟಾಪಿಕ್ ಬರ್ತಾವಲ್ಲ ಅವನ್ನೆಲ್ಲ ನಾನು ಈ ರೀತಿಯಾಗಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಬರ್ತಾವೋ ಅದನ್ನೆಲ್ಲ ನಾನು ಶಾರ್ಟ್ ನೋಟ್ಸ್ ಅಲ್ಲ ಫ್ರೆಂಡ್ಸ್, ಇದು ಲಾಂಗ್ ನೋಟ್ಸು. ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಎಂಥ ಪ್ರಶ್ನೆ ಕೇಳಿದರೂ ನಮಗೆ ಉತ್ತರ ಕೊಡೋಕ್ಕೆ ಬರಬೇಕು. ಆ ರೀತಿಯಾಗಿ ನಾವು ಆನ್ಸರನ್ನು ನಾವು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ನೋಟ್ಸ್ ಮಾಡಿಕೊಂಡ್ರೆ ಫ್ರೆಂಡ್ಸ್, ಯಾವುದೇ ಎಕ್ಸಾಮ್ ಬರಲಿ, ನಾವು ಯಾವುದೇ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಲಿ, ಈ ನೋಟ್ಸನ್ನು ನಾವು ರಿಪೀಟಾಗಿ ಓದ್ಕೊಳ್ಳೋದ್ರಿಂದ ನಮ್ಮ ಮೈಂಡಿಗೆ ಆ ಟಾಪಿಕ್ಕು ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ನಮಗೆ ಇದರಲ್ಲಿ ಎಂಥ ಪ್ರಶ್ನೆ ಕೇಳಿದರೂ ಉತ್ತರ ಕೊಡೋಕ್ಕೆ ಕೆಪಾಸಿಟಿನೂ ಸಹ ಬರುತ್ತೆ. ಅದಕ್ಕೆ ನಾನು ಈ ರೀತಿಯಾಗಿ ನೋಟ್ಸನ್ನು ಮಾಡಿಕೊಂಡಿಟ್ಕೊಂಡಿದ್ದೀನಿ. ಇವಾಗ ಟೈಮ್ 2 ಗಂಟೆ ಆಯಿತು ಫ್ರೆಂಡ್ಸ್. ನನ್ನ ಸೆಕೆಂಡ್ ಸ್ಲಾಟ್ ಕೂಡ ಕಂಪ್ಲೀಟ್ ಆಯಿತು. ನನ್ನ ಸೆಕೆಂಡ್ ಸ್ಲಾಟಲ್ಲಿ ನಂದು ಮೆಂಟಲ್ ಎಬಿಲಿಟಿ, ಆಮೇಲೆ ಕರೆಂಟ್ ಅಫೇರ್ಸು, ಎಕನಾಮಿಕ್ಸ್ ಈ 3 ಸಬ್ಜೆಕ್ಟ್ಗಳನ್ನು ಸಹ ನಾನು ಇವಾಗ ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಅಲಾರಾಮ್ ಇಟ್ಕೊಂಡು 1 ಅವರ್ ಅಲಾರಾಮ್ಗೆ ನಾನು ಎಚ್ಚರ ಆಗೋ ರೀತಿ ಅಲಾರಾಮ್ ಸೆಟ್ ಮಾಡಿಕೊಂಡು ಮಲ್ಕೊಳ್ತೇನೆ ಫ್ರೆಂಡ್ಸ್. ಈ ನಿದ್ದೆ ತುಂಬಾ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ಇಷ್ಟು ಬೆಳಗ್ಗೆ 3 ಗಂಟೆಗೆ ಎದ್ನಲ್ಲ ಫ್ರೆಂಡ್ಸ್, 3 ಗಂಟೆ ಹೇಳೋಕ್ಕಿಂತ ಮುಂಚೆ ಏನು ಮಲ್ಕೊಂಡಿದ್ನಲ್ಲ ಅದು ಇಷ್ಟೊತ್ತನ ಓದೋಕ್ಕೆ ಎನರ್ಜಿ ಕೊಡ್ತು. ಈಗ ಮಲ್ಕೊಳ್ತಾ ಇದ್ದೀನಲ್ಲ, ನೆಕ್ಸ್ಟ್ ಓದೋಕ್ಕೆ ಎನರ್ಜಿ ಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ಅದು ಎನರ್ಜಿ ಬೂಸ್ಟ್ ಇದ್ದಂಗೆ. ಹಾಗಾಗಿ ನಾನು 1 ತಾಸು ಮಲ್ಕೊಂಡೆದ್ಬಿಟ್ರೆ ಸಾಕು, ಆರಾಮಾಗಿ ಇನ್ನೊಂದಿಷ್ಟು ಓದೋಕ್ಕೆ ನಮಗೆ ಎನರ್ಜಿ ಸಿಕ್ಕಂಗಾಗುತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮಧ್ಯಾಹ್ನ ಒಂದು ಸ್ವಲ್ಪ ನೀವು ಸಹ ರೆಸ್ಟ್ ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ನಾವು ಸ್ಟಡಿನ
ಕರೆಕ್ಟಾಗಿ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಓದಿದಂಗೆ ಆಗುತ್ತೆ. ನಾವು ಇಂಟ್ರೆಸ್ಟ್ ಕೊಟ್ಟು ಓದಬೇಕಂತಂದರೆ ನಮಗೆ ಮೈಂಡಿಗೆ ಸ್ವಲ್ಪ ರೆಸ್ಟ್ ಬೇಕೇ ಬೇಕು ಫ್ರೆಂಡ್ಸ್. ಇವಾಗ ನನ್ನ ಥರ್ಡ್ ಸ್ಲಾಟ್ ಕೂಡ ಕಂಪ್ಲೀಟ್ ಆಯಿತು. ಅದನ್ನು ಟಿಕ್ ಮಾಡಿಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ. ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಟೈಮು 5:57 ಆಗಿತ್ತು ಫ್ರೆಂಡ್ಸ್. ಇವಾಗ ನಾನು ಸ್ಟಡಿ ಮಾಡೋಕ್ಕೆ ನಾನು ಟೆರೆಸ್ ಮೇಲೆ ಬಂದೀನಿ. ಇವಾಗ ನಂದು ಫೋರ್ತ್ ಸ್ಲಾಟಲ್ಲಿ ನಾನು ಸೈನ್ಸ್ ಮತ್ತು EVS ಈ ಎರಡು ಸಬ್ಜೆಕ್ಟನ್ನು 2 ತಾಸು ಓದಬೇಕಂತ ಇಲ್ಲಿ ಟೆರೆಸ್ ಮೇಲೆ ಬಂದೀನಿ ಫ್ರೆಂಡ್ಸ್. ನಾನಿವಾಗ ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್. ಇವಾಗ ನಾನು ಸೈನ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸೈನ್ಸಲ್ಲಿ ಜೀವಸತ್ವಗಳು, ವಿಟಮಿನ್ಸ್ ಬಗ್ಗೆ ಅಭ್ಯಾಸ ಮಾಡಿದೆ. ಇದರಲ್ಲಿ ನೀರಿನಲ್ಲಿ ವಿಲೀನವಾಗುವ ಜೀವಸತ್ವಗಳು, ಆಮೇಲೆ ಲವಣಗಳು, ಖನಿಜಗಳು, ಮಾನವನ ಆಹಾರದಲ್ಲಿ ಅಗತ್ಯವಿರುವ ಖನಿಜಗಳು, ಜೀವಸತ್ವಗಳ ಸಂಕ್ಷಿಪ್ತ ಮಾಹಿತಿ ಮತ್ತು ನೀರು, ವಾಟರ್, ಈ ಟಾಪಿಕ್ಗಳ ಬಗ್ಗೆ ಅಧ್ಯಯನ ಮಾಡಿದೆ. ಮತ್ತು ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಹಾಗೂ ಉತ್ತರಗಳು, ಇದನ್ನೆಲ್ಲ ನಾನು ಇವತ್ತು ಸೈನ್ಸ್ನಲ್ಲಿ ಅಭ್ಯಾಸ ಮಾಡಿದೆ. ಇವಾಗ ನಾನು EVS ಓದ್ತಾ ಇದ್ದೀನಿ. ಇದರಲ್ಲಿ ಅಧ್ಯಾಯ 4 ಭಾರತದ ಸಸ್ಯ ಸಂಕುಲ, ಈ ಟಾಪಿಕಲ್ಲಿ ಸಸ್ಯ ಸಾಮ್ರಾಜ್ಯ, ಇದರಲ್ಲಿ ವಾಹಕ ಅಂಗಾಂಶ ರಹಿತ ಸಸ್ಯ, ಬಹುಕೋಶೀಯ ಶೈವಲಗಳು, ಉಭಯವಾಸಿಗಳು, ಈ ಟಾಪಿಕ್ ಬಗ್ಗೆಯಿಂದ ಅಭ್ಯಾಸ ಮಾಡಿದೆ. ಇವಾಗ ಇಂಗ್ಲೀಷ್ ಆನ್ಲೈನ್ ಕ್ಲಾಸ್ ತಗೊಳ್ತಾ ಇದ್ದೀನಿ. ಇಲ್ಲಿ ಕಂಜಕ್ಷನ್ ಟಾಪಿಕನ್ನೇ ಇವತ್ತು ಸಹ ಕಂಟಿನ್ಯೂ ಮಾಡಿದರು. ಇವಾಗ ಕಂಪ್ಯೂಟರ್ ಸ್ಟಡಿ ಮಾಡ್ತಾ ಇದ್ದೀನಿ. ಇವತ್ತು ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳ ಬಗ್ಗೆ ಅಭ್ಯಾಸ ಮಾಡಿದೆ. ನನ್ನ ಈ ಸ್ಟಡಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ನನ್ನ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.